ಬೈರತಿ ರಣಗಲ್ ಸಕ್ಸಸ್ ಬಗ್ಗೆ ಮಾತಾಡೋದಕ್ಕೆ ದ ಬೈರತಿ ರಣಗಲ್ ಇಸ್ ಹಿಯರ್. ಅಣ್ಣ, ನಿಮ್ಮ ಅಭಿಮಾನಿಗಳಿಗೆ ಈ ಸಕ್ಸಸ್ ಬಗ್ಗೆ ಒಂದು ಖುಷಿಯಾಗಿ ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಎಲ್ಲ ಅಭಿಮಾನಿ ದೇವರುಗಳಿಗೆ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ಇವತ್ತು ಬೈರತಿ ರಣಗಲ್ನ ಏನು ಇಷ್ಟು ಮಟ್ಟಿಗೆ ಒಂದು ಎಲ್ಲರೂ ಹೇಳ್ದಂಗೆ ಬ್ಲಾಕ್ ಬಸ್ಟ್ ಅಂತ ಮಾಡಿದ್ದೀರ, ಅದು ಕಾರಣಕರ್ತರೆ ನೀವು. ಅಂದರೆ ನೀವು ಪ್ರೀತಿಸಿದ್ದೀರ, ಅನುಭವಿಸಿದ್ದೀರ. ಅನುಭವನ ನಾವು ನೋಡಿದ್ದೀವಿ, ಕೇಳಿದ್ದೀವಿ ಎಷ್ಟೋ ಸ್ನೇಹಿತರ ಮೂಲಕ. ಎಸ್ಪೆಷಲಿ ಐ ಥಿಂಕ್ ನಮಗೆ ಸುದಿ, ಶ್ರೀಕಾಂತ್ ಹಾಗೂ ಈ ಪುನೀತ್, ಈ 3 ಜನ ತಲೆ ತಿನ್ಬಿಟ್ಟಿನಿ ಅವ್ರು ಫೋನ್ ಮಾಡಿ ಮಾಡಿ. ಐ ಥಿಂಕ್ ಅವ್ರು ಎಷ್ಟು ಸತಿ ಬೈಕ್ ಅಂತ ಗೊತ್ತಿಲ್ಲ. ಬೈದು ನಂಗೆ ಚಿಂತನೆ ಮಾಡದೆ ಹಂಗೆ, ಯಾಕಂದರೆ ನಾನು ಇರೋದೇ ಹಂಗೆ ಅಂತ ಅವ್ರಿಗೂ ಗೊತ್ತು. ಸೊ ಎಷ್ಟೋ ಸತಿ ನೋಡಿದ್ದೀವಿ ನಾವು. ಆ್ಯಂಡ್ ಯಾವತ್ತೂ ಯೂಟ್ಯೂಬ್ನ ಅಷ್ಟು ನೋಡದೇ ಇರೋ ಯಾವತ್ತೂ ಡೈಲಿ ನೋಡೋಕ್ಕೆ ಶುರು ಮಾಡಿಬಿಟ್ಟಿದೆ. ಅದು ಏನು ಮಾಡೋದು ಗೊತ್ತಾಗ, ಬಿಕಾಸ್ ಎಲ್ಲಾದ್ರೂ ಅವ್ರಿಗೆ ಅವರ ಪ್ರಶಂಸೆ ಇರ್ಬೋದು, ಎಲ್ಲಾದ್ರೂ ಇದು ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಆಗಿ ಇಷ್ಟಪಡ್ತೀನಿ ಇಷ್ಟು ಮಟ್ಟಿಗೆ ಆಗಿದ್ದಕ್ಕೆ. ಯಾಕಂದರೆ ಡಿ.ಕೆ.ಡಿ ಯಾವಾಗ ಹೇಳ್ತೀನಿ ವಕಾವ್ ಅಂತ ವಕಾವ್ ಆಯಿತು. ಅದಕ್ಕೆ ಕಾರಣ ನೀವೆಲ್ಲರೂ. ಐ ಥಿಂಕ್ ಶುಡ್ ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು. ಅದು ಗೀತಾ ಪಿಕ್ಚರ್ಸ್ನಲ್ಲಿ 2ನೇ ಸಿನಿಮಾ ವೇದ ಆದಮೇಲೆ ಇದನ್ನ ಬಂದು ಅಷ್ಟು ಅದ್ಭುತವಾಗಿ ಮಾಡಿ ನೀವೆಲ್ಲ ಹೆಸರು ಕೊಟ್ಟಿದ್ದಕ್ಕೆ ಪಾಪ ಪಾಯಾರ್ಕೆಂದು ಅವ್ರು ಹೇಳಿದ್ರು, ಪ್ರತಾಪ್ ಅವರು ಹ್ಯಾಟ್ರಿಕ್, ಪ್ರತಾಪ್ ಹೇಳಿದ್ರೆ ಇವರು ಮಧು ಅವರು ಹೇಳಿದ್ರು ಅದು ಹ್ಯಾಟ್ರಿಕ್ ಆಗುತ್ತೆ ಅಂತ. ಹ್ಯಾಟ್ರಿಕ್ ಆಗಲಿ ಅಂತ ನಾನು ನಿಮ್ಮಲ್ಲೂ ಪ್ರಾರ್ಥನೆ ಮಾಡ್ಕೊತೀನಿ, ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಐ ಥಿಂಕ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಸಿನಿಮಾನು ಏನಾದರೂ ಒಂದು ಇಂಟೆನ್ಷನ್ ಇಟ್ಕೊಂಡು ಮಾಡಬೇಕು ಅಂತಿದೆ. ಅವಾಗ ಅದು ಹೆಣ್ಣು ಮಕ್ಕಳಿಗಾಗೆ ಚಿತ್ರ ಮಾಡಿದ್ರು ಶಿವಣ್ಣ ಅಂತ ಹೇಳಿದ್ರು ವೇದಲ್ಲಿ. ಈ ಸಿನಿಮಾ ಬೈರತಿ ರಣಗಲ್ನ ನಾವು ಏನು ಮಫ್ತಿಲ್ ನೀವು ಪ್ರೀತಿಸಂತ ಆ ಪಾತ್ರನ ನರ್ತನ್ ತಿರ್ಗಾ ಬಂದು ಅಲ್ಲಿ ಮಫ್ತಿಲಿ ನೀವು ಬೈರತಿ ರಣಗಲ್ನ ಇಷ್ಟಪಟ್ಟಿದ್ರಿ. ಆದರೆ ಈ ಬೈರತಿ ರಣಗಲ್ನಲ್ಲಿ ರಣಗಲ್ ಪಾತ್ರ ನೀವು ಹೃದಯಕ್ಕೆ ತಗೊಂಡಿದ್ದೀರ. ಅದಕ್ಕೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಎ ಫಾರ್ ಆನಂದ್. ಖಂಡಿತ ಏನು ಆನಂದ 1986 ನೀವು ಆನಂದ ಕೊಡ್ತು, ಅದೇ ಆನಂದ 100% ಸಿಗುತ್ತೆ ಅಂತ ಶ್ರೀನಿ ನಿರ್ದೇಶನದಲ್ಲಿ ಮಾಡ್ತಾ ಇದ್ದೀವಿ 3ನೇ ಚಿತ್ರ. ಸೊ ಎಲ್ಲರೂ ಬ್ಲೆಸ್ಸಿಂಗ್ಸ್ ಬೇಕು ಫಸ್ಟು. ಇಷ್ಟು ಹೇಳ್ತಾ ಇನ್ನೊಂದು ಹೇಳ್ತಿರ್ತಾರ ಕ್ಯಾಮ್ರಾದವರು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಾಪ ತುಂಬ ಜನ ಅವ್ರಿಗೆ ತಲೆ ತಿಂದಿರ್ತೀನಿ. ಎಷ್ಟೊತ್ತಿಗೆ ಫೋನು ಮಾಡ್ತೀನಿ, ಬಟ್ ನಾವು ಬೈದ್ರು ಪಾಪ ಅವರು ಇದನ್ನು ತಗೊಳ್ತಾರೆ. ನನಗೇನು ಯಾತಿಗೆ ಬೈತಾರೆ, ನಮಗೆ ಭಯ, ಒಂದು ಸಿನ್ಸಿಯಾರಿಟಿ. ಯಾಕಂದರೆ ದುಡ್ಡು ಹೋಗುತ್ತೆ, ಎಲ್ಲರ ಕೆಲವು ಸಿಗುತ್ತೆ ದುಡ್ಡು, ಆದರೆ ಆ ದುಡ್ಡನ್ನ ಪ್ರಾಪರಾಗಿ ಯೂಸ್ ಮಾಡಬೇಕು. ಯಾರೇ ಆದ್ರೂ ಲಕ್ಷ್ಮಿ ಬರೋದು ತುಂಬ ಅಪರೂಪ, ಬಂದಾಗ ಅದನ್ನ ಕಣ್ಣು ಒತ್ಕೋಬೇಕು, ಸುಮ್ಮನೆ ಎತ್ತು ಬಿಸಾಕೋದಲ್ಲ ಅಲ್ವಾ. ನಾವು ಅದಕ್ಕೆ ಅದು ಭಯ ಪಡ್ತೀವಿ ಹೊರತು ಇನ್ನೇನು ಅವ್ರನ್ನ ನೋಯಿಸ್ಬೇಕಂತ ಏನಿಲ್ಲ. ಅವ್ರಿಗೂ ಆ ವ್ಯಾಲ್ಯೂ ಗೊತ್ತಾಗ್ಲಿ ಅಂತ ಹೇಳ್ತೀವಿ ಹೊರತು ಇನ್ನೇನಿಲ್ಲ. ಬಟ್ ಅವ್ರು ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಏನೇ ಬೈದ್ರು ಮನಸ್ಸಲ್ಲಿ ಇಟ್ಕೊಳ್ತೀನಿ, ತಿರ್ಗಾ ನೆಕ್ಸ್ಟ್ ಮೂಮೆಂಟ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಐ ಥಿಂಕ್ ನಾ ಅಲ್ಲಿ ಸಾರಿ ಕೇಳ್ದಿರ್ಬೋದು, ಇಲ್ಲಿ ಎಲ್ಲರ ಮುಂದೆ ಐ ಆಮ್ ಸಾರಿ, ಯಾರಿಗಾರು ಹರ್ಟ್ ಆಗಿದ್ರೆ ಐ ಆಮ್ ವೆರಿ ವೆರಿ ಸಾರಿ. ಯಾಕಂದರೆ ನಾನು ಬೈದ್ರೂ ನಾನು ಒಂದು ಪ್ರೀತಿಯಿಂದ ಬೈತೀನಿ. ನವೀನ್ಗೂ ಅಷ್ಟೇ. ಯಾಕಂದ್ರೆ ನವೀನ್ ಬಂದ್ಬಿಟ್ಟು ನಾನು ತುಂಬ ಫೇವ್ರೆಟ್ ಕ್ಯಾಮ್ರಾಮನ್. ಯಾಕಂದರೆ ಕಬೀರಾದಲ್ಲಿ ನಮ್ಮ ಬಾಬು ಅವರು ಬಂದು ಅವ್ರದ್ದೊಂದು ತುಣುಕು ತೋರಿಸ್ತಾರೆ. ಅದಾದಮೇಲೆ ನಂಗೆ ತುಂಬ ಅಟ್ರಾಕ್ಟ್ ಆಯಿತು. ಇಲ್ಲ ಫಸ್ಟ್ ಬುಕ್ ಮಾಡಿ ಅವ್ರನ್ನ. ಇವತ್ತು ಕಬೀರ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಕಬೀರಾದಲ್ಲಿ ಏನಾದರೂ ಜಾಸ್ತಿ ಫ್ಲಾಸ್ ಇದೆ ಪಿಕ್ಚರಲ್ಲಿ, ಅಂದರೆ ಮೇಕಿಂಗ್ ವೈಸ್ಲಿ ಭಾಳ ಇದು ಮಾಡಿದ್ದಾರೆ. ಬಟ್ ಆ ಫ್ಲಾಸ್ನು ಅಚ್ಚುಕಡೆ ತೋರಿಸ್ಬಿಟ್ರು ನವೀನ್. ನಾನು ತುಂಬ ಹೆಮ್ಮೆಯಿಂದ ಹೇಳ್ತೀನಿ, ನವೀನೇ ಫಸ್ಟ್ ಹೀರೋ ಆ ಪಿಕ್ಚರ್ಗೆ, ಆಮೇಲೆ ನಾನು ಬರ್ತೀನಿ. ಯಾಕೆ ಅಷ್ಟು ಅದ್ಭುತವಾಗಿ ಫೋಟೋಗ್ರಫಿ ಮಾಡಿದರು ನವೀನ್. ತುಂಬ ಥ್ಯಾಂಕ್ಸ್. ಆ್ಯಂಡ್ ಇದೇ ಥರ ಬೆಳೀತಾ ಹೋಗಿ ನೀವು ನಿಜವಾಗ್ಲೂ. ಯಾಕಂದರೆ ಇವತ್ತು ತಮಿಳ್ ಸಿನಿಮಾದಲ್ಲಿ ತುಂಬ ಅತಿ ಬೇಡಿಕೆಯಾದ ಕ್ಯಾಮ್ರಾಮನ್ ಆಗಿದ್ದಾರೆ. ನಮ್ಗೆ ಅದು ಹೆಮ್ಮೆ ಅನಿಸುತ್ತೆ. ಅದಕ್ಕಂತ ಕಾರಣ ಮರ್ತ್ಬಿಡ್ಬೇಡಿ, ಇಲ್ಲಿ ಅವಾಗವಾಗ ಡೇಟ್ ಕೊಡ್ತಾ ಇರಿ. ಇದ್ರ ಸೀಕ್ವೆಲ್ ಬೇರೆ ಇದೆ, ಓಕೆ ಮರಿಬೇಡಿ. ಮಫ್ತಿ 2 ಅಂದಿದ್ದಾರೆ. ನಾವು ಬೇರೆ ಥರ ಒಂದು ಟೈಟ್ಲ್ ಅನಿಸ್ತೀನಿ. ಅದು ಟೈಟ್ಲ್ ಆದಷ್ಟು ಬೇಗ ನಾನು ಹೇಳ್ತೀನಿ ಏನು ಟೈಟ್ಲ್ ಅಂತ. ಮಫ್ತಿ 2 ಅಲ್ಲ, ಅದು ಬೇರೆ ಟೈಟ್ಲ್ ಬರುತ್ತೆ. ಅದಕ್ಕೂ ಒಂದು ಮನಸ್ಸಿಗೆ ಬಂದಿದೆ, ಅದು ಕರೆಕ್ಟಾಗಿ ಕಾಯಿನ್ ಮಾಡಿ ನಾನು ಡೈರೆಕ್ಟ್ ಡಿಸ್ಕಸ್ ಮಾಡಿ ಹೇಳ್ತೀನಿ. ಆ್ಯಂಡ್ ನರ್ತನ್, ನರ್ತನ್ ತುಂಬ ಅವಾಗವಾಗ ಜಗಳ ಆಡ್ತಾ ಇರ್ತೀವಿ, ಬಟ್ ಆದ್ರೂ ವೆರಿ ಸಿನ್ಸಿಯರ್ ವರ್ಕರ್. ಇವತ್ತು ಇನ್ನೊಂದು ಮಾತಿದೆ, ಯಾಕಂದರೆ ಇದುವರೆಗೂ ಆ್ಯಕ್ಚುಲಿ ಫುಲ್ ರೆಮಿಡೇಷನ್ ಕ್ಲಿಯರೇ ಮಾಡಿಲ್ಲ ಅವ್ರಿಗೆ. ಅಂದರೆ ಇದ್ರಿಗೆ ಒಂದು ಏನು ಕೇಳಿಲ್ಲ. ಅವ್ರು ಬಂದು ಎಷ್ಟು ಕೊಡ್ತೀರಾ ಎಷ್ಟು ಏನು ಕೇಳಿಲ್ಲ. ನನಗೆ ಭಾಳ ಇಷ್ಟ ಆಯಿತು. ನಾನು ಹೇಳಿದೆ, ನಾನು ಯಾರೂ ಹೇಳಿಲ್ಲ ಅದನ್ನ ನಾನು ಹೇಳ್ತೀನಿ. ಇನ್ನೂ ಬ್ಯಾಲೆನ್ಸ್ ಇದೆ ಅವ್ರು ಕೊಡೋಕ್ಕೆ, ಅಷ್ಟೇ ಹೊರತು ಇನ್ನೇನು. ಅವ್ರು ಯಾರು ಇದುವರೆಗೂ ಅವ್ರು ಕೆಲಸ ಮಾಡ್ಕೊಂಡು ಹೋದ್ರು, ಅದನ್ನು ನಂಗೆ ತುಂಬ ಇಷ್ಟ ಆಯಿತು ನರ್ತನ್ ಅವ್ರು. ಇದರಲ್ಲಿ ಎಲ್ಲ ದುಡ್ಡಿಗೆ ಆಸೆ ಪಡ್ತಾರೆ, ಆತ ದುಡ್ಡಿಗೆ ಆಸೆ ಪಡಲಿಲ್ಲ. ಕೆಲಸ ಏನು ಮಾಡಬೇಕಂತ ಆಸೆ ಪಡ್ತೀನಿ. ನನಗೆ ಅದಕ್ಕೆ ತುಂಬ ಗೌರವ ಇದೆ, ಹೆಮ್ಮೆ ಇದೆ. ಬಟ್ ನಾನು ಹಂಗೆ ಕಳಿಸೋನಲ್ಲ, ಆ ಥರ ಮಾತ್ರ ಮಾಡಲ್ಲ. ಯಾಕಂದ್ರೆ ನಾನು ಮಾಡಿದ್ರು ಮೇಡಮ್ ಮಾಡಲ್ಲ. ಯಾಕಂದರೆ ಅವ್ರು ಅಷ್ಟು ಒಂದು ಅಭಿಮಾನ ಅವ್ರ ಮೇಲೆ ಇಟ್ಕೊಂಡಿದ್ದಾರೆ. ನಾವು ಖಂಡಿತ. ಸೊ ಥ್ಯಾಂಕ್ ಯು ನರ್ತನ್. ಆಮೇಲೆ ನಮ್ಮ ಆರ್ಟಿಸ್ಟ್ಗಳು ಅವಿನಾಶ್ ಅವರಲ್ಲ, ಅವಿನಾಶ್ ನಮ್ಮದು ತುಂಬ ಹಳೆ ಸಂಬಂಧ, ಎಷ್ಟು ಸಂಯುಕ್ತ ಪೀರಿಯಡಿಂದ ನಾವು ನೋಡ್ಕೊಂಡ್ಬರ್ತೀವಿ. ವಿ ಆರ್ ಮೋರ್ ಲೈಕ್ ಬ್ರದರ್ಸ್, ಮೋರ್ ಲೈಕ್ ಎ ಫ್ಯಾಮಿಲಿ.
ಯಾಕೆ ನಮ್ಮ ಶ್ಯಾಮರಾಜ್ ಅವ್ರ ಪಕ್ಕದಲ್ಲಿ ಯಳಂದೂರ್ನವ್ರು ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ಗೆ ಒಂದು ಹತ್ರದ ಸಂಬಂಧ. ಸೊ ಯಾವಾಗಲೂ ಅವಿನಾಶ್ ಜೊತೆಲಿ ಇವಾಗ ಇನ್ನೂ ಮಾಡ್ತಾ ಇರ್ತೀವಿ ಅವಿನಾಶ್ ಅವ್ರ ಜೊತೆ. ಅವ್ರ ಜೊತೆ ಮಾಡಕ್ಕೆ ಇನ್ನೂ ಅವ್ರು ನೋಡಿ ನಮ್ಮನ್ನೆಲ್ಲ ಹೆಂಗಂತೀರ, ಅವ್ರು ಇನ್ನೂ ಹೆಂಗಾಗೆ ಇದ್ದಾರೆ ಅವರು. ಯಾಕಂದ್ರೆ ಅವ್ರ ಮನ್ಸು ತುಂಬ ಒಳ್ಳೆ ಮನಸ್ಸು, ಅದಕ್ಕೆ ಅವ್ರು ಅಷ್ಟೇದಾಗಿರೋದು. ಆ್ಯಂಡ್ ಶಬೀರ್ ಅವರು ಡ್ಯಾನ್ಸಿಂಗ್ ರೋಸ್ ಅಂತ ಒಂದು ಪಾತ್ರ ನಂಗೆ ತುಂಬ ಇಷ್ಟವಾದ ಪಾತ್ರ ಅದು. ಇವತ್ತು ತುಂಬ ಎಮೋಷ್ನಲ್ ಆದರು. ಇಟ್ ಟಚ್ ಮೈ ಹಾರ್ಟ್ ಶಬೀರ್. ಆ್ಯಂಡ್ ಯು ವಿಲ್ ಗೋ ಅ ವೆರಿ ಬಿಗ್ ವೇ. You'll just go up and up and up. And we'll be there in this one, and you will be there in my heart also. And Madhu Guruswamy agli, thank you Madhu avare.